ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಮಾರ್ಚ್ 25, 2025ರಂದು ಎಲ್ಲಾ ರಾಶಿಯವರ ದಿನ ಭವಿಷ್ಯದ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಇವತ್ತಿನ ಪಂಚಾಂಗ ಎಂಬುದನ್ನು ನೋಡೋಣ. ತಿಥಿ ಏಕಾದಶಿ, ನಕ್ಷತ್ರ ಶ್ರವಣ ನಕ್ಷತ್ರ, ಸೂರ್ಯೋದಯ ಮತ್ತು ಸೂರ್ಯಾಸ್ತ. ಸೂರ್ಯೋದಯ ಬೆಳಗ್ಗೆ 6:20 ಸೂರ್ಯೋದಯ ಆಗುತ್ತೆ. ಸೂರ್ಯಾಸ್ತ ಸಂಜೆ 6:31 ಸೂರ್ಯಾಸ್ತ ಆಗುತ್ತೆ. ಶುಭ ಸಮಯಗಳು: ಅಭಿಜಿತ್ ಮುಹೂರ್ತ ಬೆಳಗ್ಗೆ 10:11 ಬೆಳಗ್ಗೆ 11:30 ಅಭಿಜಿತ್ ಮುಹೂರ್ತ ಇದೆ. ಅಮೃತ ಗಳಿಗೆ ಬೆಳಗ್ಗೆ 6:46 ಬೆಳಗ್ಗೆ 8:24 ಅಶುಭ ಸಮಯಗಳು: ರಾಹುಕಾಲ ಮಧ್ಯಾಹ್ನ 3 ಬೆಳಗಿನ ಜಾವ 4:30 ರಾಹುಕಾಲ ಇದೆ. ಯಮಗಂಡ ಕಾಲ ಬೆಳಗ್ಗೆ 9 ಬೆಳಗ್ಗೆ 10:30 ಯಮಗಂಡ ಕಾಲ ಇದೆ. ಗುಳಿಕ ಕಾಲ ಮಧ್ಯಾಹ್ನ 12 ಮಧ್ಯರಾತ್ರಿ 1:30 ಗುಳಿಕ ಕಾಲ ಇದೆ. ಸರಿ ವೀಕ್ಷಕರೇ, ಈಗ 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ಎಂಬುದು ಅಂತೆ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದ್ರೆ, ಇಂದು ನಿಮಗೆ ಬಹಳಷ್ಟು ಶಕ್ತಿಯುತ ಹಾಗೂ ಫಲದಾಯಕ ದಿನವಿದು. ಉತ್ಸಾಹ ಹಾಗೂ ಧೈರ್ಯದ ಚೈತನ್ಯದಿಂದ ದಿನ ಪ್ರಾರಂಭವಾಗಲಿದೆ. ನಿಮ್ಮ ಮುಂದೆ ಬಂದಿರುವ ಬಹುತೇಕ ಸಮಸ್ಯೆಗಳನ್ನು ನಿಮಗೆ ಇತ್ತೀಚೆಗೆ ಬಂದ ಅನುಭವ ಮತ್ತು ಜ್ಞಾನದಿಂದ ಸೂಕ್ತವಾಗಿ ಬಗೆಹರಿಸಬಲ್ಲಿರಿ. ಹೊಸ ವ್ಯಕ್ತಿಗಳ ಪರಿಚಯ ಅಥವಾ ಸ್ನೇಹಿತರಿಂದ ನೀವು ಹೆಚ್ಚು ಮಾಹಿತಿ ಅಥವಾ ನೆರವು ಪಡೆಯುವ ಸಾಧ್ಯತೆ ಇದೆ. ದಿನದ ಮೊದಲಾರ್ಧದಲ್ಲಿ ನೀವು ಹೆಚ್ಚಿನ ಶ್ರಮ ಪಡಬೇಕಾದರೂ ನಂತರ ಭಾಗ್ಯ ಮತ್ತು ಉತ್ತಮ ಶ್ರದ್ಧೆಯಿಂದ ಕೆಲಸಗಳಲ್ಲಿ ಯಶಸ್ಸು ಕಾಣುವಿರಿ. ಇಂದು ನಿಮಗೆ ಮುಂಚಿತವಾಗಿ ಕಾರ್ಯನಿಯೋಜನೆ ಮಾಡಿಕೊಂಡು ಕೆಲಸ ಮುಂದುವರೆಸುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನೀವು ಹೊಸ ಪ್ರಾಜೆಕ್ಟ್ಗಳ ಜವಾಬ್ದಾರಿಯನ್ನು ಸ್ವೀಕರಿಸುವ ಸಾಧ್ಯತೆ. ಕೆಲಸದ ಸ್ಥಳದಲ್ಲಿ ಹಿರಿಯರು ನಿಮ್ಮ ಮೇಲಿನ ವಿಶ್ವಾಸವನ್ನು ತೋರಬಹುದು. ನಿಮ್ಮ ನಿಯಮಿತ ಶ್ರಮ ಮತ್ತು ಸಮಯ ಪಾಲನೆಯು ನಿಮ್ಮ ಸ್ಥಾನಮಾನವನ್ನು ಬಲಪಡಿಸುತ್ತದೆ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ಉದ್ಯಮಿಗಳನ್ನು ತೀವ್ರ ಸ್ಪರ್ಧೆಯು ಸುತ್ತುವರಿದರೂ ಸಹ ಹೊಸ ವ್ಯವಹಾರ ಅಥವಾ ಗುತ್ತಿಗೆ ಬಗೆಯಾದ ಉತ್ತಮ ಸುದ್ದಿ ಎದುರಾಗಬಹುದು. ತಾಂತ್ರಿಕ ಕ್ಷೇತ್ರದವರು, ರಾಜಕೀಯದವರು ಮತ್ತು ಆಂತರಿಕ ಸೇವೆಯಲ್ಲಿರುವವರು ಹೆಚ್ಚಿನ ಬೆಳವಣಿಗೆ ಕಾಣುತ್ತಾರೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನಲ್ಲಿ ಸ್ಥಿರತೆ, ಹಳೆಯ ಬಾಕಿ ಅಥವಾ ಹಣಕಾಸು ವ್ಯವಹಾರಗಳು ಇಂದು ಸುಗಮಗೊಳ್ಳಬಹುದು. ಇಂದು ಹಣದ ಮರುಪಾವತಿ ಅಥವಾ ಸಾಲ ಪಾವತಿಸುವ ವಿಚಾರಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ನಿಮ್ಮ ಖರ್ಚುಗಳ ಮೇಲೆ ನಿಯಂತ್ರಣವಿರಲಿ. ವಿಶಿಷ್ಟವಾಗಿ ಕುಟುಂಬದ ಬೇಡಿಕೆಗಳು ಹೆಚ್ಚು ಇರುವ ಸಾಧ್ಯತೆ. ಕೆಲವು ಜನರಿಗೆ ಸ್ಥಿರ ಆಸ್ತಿಗಳ ಖರೀದಿ ಅಥವಾ ಹೂಡಿಕೆ ಕುರಿತು ಯೋಚನೆಗಳು ಮೂಡಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮ ಪರಿಸ್ಥಿತಿ ಇರಲಿದೆ. ಆದರೆ ಹೆಚ್ಚು ಕೆಲಸದ ಒತ್ತಡದಿಂದ ದೇಹದ ದೌರ್ಬಲ್ಯ ಅಥವಾ ನಿದ್ರಾಭಂಗ ಸಂಭವಿಸಬಹುದು. ಹೃದಯದ ಸಮಸ್ಯೆ, ರಕ್ತದೊತ್ತಡ ಮತ್ತು ತಲೆನೋವಿರುವವರು ಹೆಚ್ಚು ಜಾಗರೂಕರಾಗಿರಲಿ. ದಿನದ ಕೊನೆ ಭಾಗದಲ್ಲಿ ಮನಸ್ಸಿಗೆ ವಿಶ್ರಾಂತಿ ಮತ್ತು ಶಾಂತಿಯು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಸಂಬಂಧದ ಮತ್ತು ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸೌಹಾರ್ದಯುತ ವಾತಾವರಣ. ಕುಟುಂಬದ ಹಿರಿಯರಿಂದ ಉತ್ತಮ ಸಲಹೆ ಸಿಗಬಹುದು. ದಾಂಪತ್ಯ ಜೀವನದಲ್ಲಿ ಸಂತೋಷ ತುಂಬಿರುವ ದಿನ. ಆದರೆ ಸಂಬಂಧಗಳಲ್ಲಿ ಕಿಂಚಿತ್ ವಾದವಿವಾದದ ಸಂದರ್ಭ ಬಂದರೆ ಸಮಾಧಾನದಿಂದ ಪಾಠ ಕಲಿಯುವ ದಿನವದು. ಮಕ್ಕಳ ಬಗ್ಗೆ ಸಂತೋಷದ ಸುದ್ದಿಗಳು ಕೇಳಬಹುದು. ಮಿತ್ರರೊಂದಿಗೆ ಪ್ರವಾಸ ಅಥವಾ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾಧ್ಯತೆ. ವೀಕ್ಷಕರೇ, ನೀವು ಇಂದು ಗಣಪತಿ ಹೋಮ ಅಥವಾ ಗಣೇಶ ದೇವಾಲಯದ ದರ್ಶನ ಶುಭ. ತಿಲತರ್ಪಣ ಅಥವಾ ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸಿದರೆ ಪಿತೃಪುಣ್ಯ ಸಿಗುವ ಸಾಧ್ಯತೆ. ಧ್ಯಾನ ಅಥವಾ ಪ್ರಾಣಾಯಾಮದಿಂದ ಮನಸ್ಸಿನಲ್ಲಿ ಶಾಂತಿ ನೆಲೆಸಲಿದೆ. ಅದೃಷ್ಟದ ಸಂಖ್ಯೆ 9. ಅದೃಷ್ಟದ ಬಣ್ಣ ಕೆಂಪು. ಶುಭ ಸಮಯ ಬೆಳಗ್ಗೆ 9:30 ಮಧ್ಯಾಹ್ನ 12:00. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದ್ರೆ, ಇಂದು ನಿಮಗೆ ಮಿಶ್ರ ಫಲದ ಸೂಚನೆಗಳಿವೆ. ಕೆಲವು ಕಾರ್ಯಗಳಲ್ಲಿ ನಿರೀಕ್ಷಿಸಿದ ಪ್ರಗತಿ ಕಡಿಮೆ ಇರುವ ಸಾಧ್ಯತೆ ಇದೆ. ತಾಳ್ಮೆ ಹಾಗೂ ಸ್ಥೈರ್ಯದೊಂದಿಗೆ ದಿನವನ್ನು ಮುಂದುವರಿಸಬೇಕಾಗುತ್ತದೆ. ಇಂದು ಯಾವ ನಿರ್ಧಾರ ತೆಗೆದುಕೊಳ್ಳುವುದಕ್ಕೂ 2 ಬಾರಿ ಯೋಚಿಸಿ. ಕೆಲವೊಮ್ಮೆ ನಿಮ್ಮ ಸುತ್ತಲಿನ ಜನರಿಂದ ಹೆಚ್ಚಿನ ನಿರೀಕ್ಷೆಯನ್ನು ಇರಬೇಡಿ.
ದಿನದ ಮಧ್ಯಾಹ್ನ ನಂತರ ಕಾರ್ಯಗಳಲ್ಲಿ ಸುಧಾರಣೆ ಕಂಡುಬರುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು, ಹಿರಿಯರೊಂದಿಗೆ ಮಾತುಕತೆಗಳಲ್ಲಿ ಶಾಂತಚಿತ್ತದಿಂದ ವರ್ತನೆ ಇರಲಿ. ವ್ಯವಹಾರದಲ್ಲಿ ಸಹ ಪಾಲುದಾರರೊಂದಿಗೆ ಕಲಹ ಅಥವಾ ಹಿತಾಹಿತದ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಆದರೆ ದಿನದ ಅಂತ್ಯದ ಹೊತ್ತಿಗೆ ಪರಿಸ್ಥಿತಿ ಸಮತೋಲನಕ್ಕೆ ಬರುತ್ತದೆ. ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಮುಂದೆ ಬರುವ ಸಾಧ್ಯತೆ ಇರುವುದರಿಂದ ಪ್ರತಿಯೊಂದು ವಿವರಕ್ಕೂ ಹೆಚ್ಚಿನ ಗಮನವಿರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಹಣಕಾಸಿನಲ್ಲಿ ಹೆಚ್ಚು ಮುನ್ನೆಚ್ಚರಿಕೆ ಅಗತ್ಯವಿದೆ. ಅನವಶ್ಯಕ ಖರ್ಚು ಅಥವಾ ಹೂಡಿಕೆಯಿಂದ ತಕ್ಷಣ ಲಾಭ ಕಾಣಲಾಗದು. ದಿನದ ಕೊನೆಯಲ್ಲಿ ಹಣಕಾಸಿನ ಸ್ಥಿತಿ ಸ್ವಲ್ಪ ಸುಧಾರಿಸಬಹುದು. ದಿನದ ಆರಂಭದಲ್ಲಿ ಹಣಕಾಸಿನ ನಿರ್ಧಾರಗಳ ಬಗ್ಗೆ ತಾತ್ಕಾಲಿಕವಾಗಿ ತಡೆ ಹಿಡಿಯುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದಲ್ಲಿ ಮಧ್ಯಮ ಫಲ. ದೇಹದ ಶ್ರಮ ಹೆಚ್ಚಾಗಿ ಬಡಿಸುವ ಸಾಧ್ಯತೆ ಇದೆ. ಸ್ನಾಯು ಅಥವಾ ಹಿನ್ನಡೆ ನೋವು ಕಾಣಬಹುದು. ಒತ್ತಡದಿಂದ ದೈಹಿಕ ಶಕ್ತಿ ಕುಂದಬಹುದು. ತಂಪು ಆಹಾರ ಅಥವಾ ಅನಿಯಮಿತ ಆಹಾರ ವನದಿಂದ ದೂರವಿರುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಣ್ಣ ಮಾತುಗಳಿಂದ ಕಲಹ ಸಂಭವಿಸಬಹುದು. ಆದರೆ ಸಹನೆಯಿಂದ ನೀವು ಮನೆಯ ಶಾಂತಿಯನ್ನು ಕಾಪಾಡಬಹುದು. ತಂದೆ ತಾಯಿಗಳ ಸಲಹೆ, ವಿಶೇಷವಾಗಿ ಮಾತೃಪಕ್ಷದವರ ಅನುಗ್ರಹದಿಂದ ಸಮಸ್ಯೆ ನಿವಾರಣೆಯಾಗಬಹುದು. ಸಂಗಾತಿಯೊಂದಿಗೆ ಭಾವನಾತ್ಮಕ ದೂರ ಉಂಟಾದರೆ ಸಮಾಲೋಚನೆ ಮಾಡಿ ಬಗೆಹರಿಸುವುದು ಸೂಕ್ತ. ವೀಕ್ಷಕರೇ, ನೀವು ಇಂದು ಶಿವನ ಅಭಿಷೇಕ ಅಥವಾ ದುರ್ಗಾದೇವಿಯ ಪೂಜೆ ಶ್ರೇಯಸ್ಕರ. ಇಷ್ಟದೇವರ ಆರಾಧನೆಯಿಂದ ದೇಹ ಮತ್ತು ಮನಸ್ಸಿನಲ್ಲಿ ಶಾಂತಿ ಹೆಚ್ಚಬಹುದು. ಪವಿತ್ರ ಗ್ರಂಥ ಪಠಣ ಅಥವಾ ಭಜನೆಗಳಲ್ಲಿ ಭಾಗವಹಿಸುವುದರಿಂದ ಒಳನೋಟ ಉತ್ತಮವಾಗಲಿದೆ. ಅದೃಷ್ಟದ ಸಂಖ್ಯೆ 6. ಅದೃಷ್ಟದ ಬಣ್ಣ ಹಸಿರು. ಶುಭ ಸಮಯ ಮಧ್ಯಾಹ್ನ 1:30ರಿಂದ ಸಂಜೆ ಬೆಳಗಿನ ಜಾವ 4 ಗಂಟೆರವರೆಗೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದ್ರೆ, ಇಂದು ನಿಮ್ಮ ದಿನವು ಚುರುಕಿನ ಮತ್ತು ಬದ್ಧತೆಯ ಶ್ರದ್ಧೆಯಿಂದ ಕೂಡಿರುತ್ತದೆ. ಉತ್ತಮ ಯೋಜನೆ ಮತ್ತು ಜಾಣ್ಮೆಯಿಂದ ಕೆಲಸಗಳನ್ನು ಮುಂದುವರಿಸಿದರೆ ಹೆಚ್ಚಿನ ಯಶಸ್ಸು ಪಡೆಯುವಿರಿ. ಹೊಸ ಬಗೆಯ ಯೋಜನೆಗಳನ್ನು ರೂಪಿಸುವ, ಗುರಿಗಳನ್ನು ನಿರ್ಧರಿಸುವ ಉತ್ತಮ ಸಮಯವಾಗಿದೆ. ಇಂದು ನೀವು ಸಾಮಾಜಿಕವಾಗಿ ಅಥವಾ ಕಾರ್ಯಸ್ಥಳದಲ್ಲಿ ಹೆಚ್ಚು ಗಮನ ಸೆಳೆಯುವಿರಿ. ಆದರೂ ಮಧ್ಯಾಹ್ನದ ನಂತರ ಸ್ವಲ್ಪ ಮನೋಮಾಲಿನ್ಯ ಅಥವಾ ಮನಸ್ಸಿನ ಗೊಂದಲಗಳು ಎದುರಾಗಬಹುದು. ಪಿತೃಪೂಜ್ಯ ಅಥವಾ ಹಿರಿಯರ ಸಲಹೆ ಇವತ್ತು ಉತ್ತಮ ಫಲ ನೀಡುವ ಸಾಧ್ಯತೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಕೆಲವೊಂದು ಹೊಸ ಅವಕಾಶಗಳು ಎದುರಾಗಬಹುದು. ಪ್ರಮುಖ ಸಭೆಗಳು ಅಥವಾ ಪ್ರಸ್ತಾಪಗಳಲ್ಲಿ ನೀವು ನಿಮ್ಮ ಸಾಮರ್ಥ್ಯವನ್ನು ತೋರಿಸಬಹುದು. ಮೇಲಧಿಕಾರಿಗಳಿಂದ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗುವ ಯೋಗ್ಯತೆ ಇದೆ. ಉದ್ಯಮಿಗಳು ಹೊಸ ವ್ಯವಹಾರ ಮಾತುಕತೆಗಳಲ್ಲಿ ಭಾಗಿಯಾಗಬಹುದು. ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಪ್ರಯಾಣದ ಸಂದರ್ಭಗಳು ಬಂದು ಬರುವ ಸಾಧ್ಯತೆ ಇದೆ. ಸ್ವಯಂ ಉದ್ಯೋಗಿಗಳಿಗೆ ಇಂದು ಸ್ವಲ್ಪ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ದಿನ ಆರಂಭದಲ್ಲಿ ಸ್ವಲ್ಪ ದುರ್ಬಲತೆ ಇರಬಹುದು. ಹಳೆಯ ಸಾಲ ಅಥವಾ ಹಣದ ಸಮಸ್ಯೆ ನೆನೆಸಿಸಬಹುದು. ಆದರೆ ದಿನದ ಅಂತ್ಯದ ಹೊತ್ತಿಗೆ ಹಣಕಾಸು ಸ್ಥಿತಿಯಲ್ಲಿ ಹಿತಕರ ಸುಧಾರಣೆ ಕಂಡುಬರುತ್ತದೆ. ಹೂಡಿಕೆ ಅಥವಾ ಖರೀದಿ ವಿಚಾರಗಳಲ್ಲಿ ತಾತ್ಕಾಲಿಕ ತಡೆ ಹಿಡಿಯುವುದು ಉತ್ತಮ. ವಾಣಿಜ್ಯ ಸಂಬಂಧಿತ ವ್ಯವಹಾರಗಳಿಗೆ ಹಣಕಾಸಿನ ಪೂರೈಕೆ ಸಿಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದಲ್ಲಿ ಜಾಗೃತತೆ ಅಗತ್ಯವಿದೆ. ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು, ಸ್ತ್ರೀಗಳಲ್ಲಿ ಹುಟ್ಟುಹಾಕುವ ಅಂಗ ಸಂಬಂಧಿತ ಸಮಸ್ಯೆಗಳು ಕಾಣಿಸಬಹುದು. ಅನಾವಶ್ಯಕ ಚಿಂತೆಗಳಿಂದ ಮನಸ್ಸು ತಣಕಾಗುವ ಸಾಧ್ಯತೆ ಇರುವುದರಿಂದ ಧ್ಯಾನ ಅಥವಾ ಯೋಗವನ್ನು ಜೀವನ ಶೈಲಿಯಲ್ಲಿ ಸೇರಿಸುವುದು ಉತ್ತಮ. ಹೊಟ್ಟೆ ತೊಂದರೆ, ಅಪಚಯ ಅಥವಾ ಅಜೀರ್ಣದಿಂದ ದೂರವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಸಂಬಂಧ ಮತ್ತು ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದ್ರೆ ಇಂದು ಕುಟುಂಬದಲ್ಲಿ ಸಹಾನುಭೂತಿಯಾದ ಭಾಷೆ ಮತ್ತು ಸಮನ್ವಯದಿಂದ ಉತ್ತಮತೆ ಸಾಧಿಸಬಹುದು. ಸಹೋದರರು ಅಥವಾ ಸ್ನೇಹಿತರಿಂದ ಹಣಕಾಸು ಸಹಾಯ, ಮಾನಸಿಕ ಬೆಂಬಲ ದೊರೆಯಬಹುದು. ದಾಂಪತ್ಯ ಜೀವನದಲ್ಲಿ ತಾಳ್ಮೆ ಇರಿಸಿಕೊಳ್ಳಿ. ಸಂಗಾತಿಯೊಂದಿಗೆ ಗಂಭೀರ ವಿಚಾರಗಳ ಬಗ್ಗೆ ಸಂವಾದ ಬೇಡ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಆರೋಗ್ಯ ಕುರಿತು ವಿಚಾರದಲ್ಲಿ ಸಂತೋಷದ ಸುದ್ದಿಗಳು ಬಂದು ಬರುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇಂದು ಗುರುಗ್ರಹದ ಜಪ ಅಥವಾ ದತ್ತಾತ್ರೇಯ ದೇವರ ಪೂಜೆಯು ಉತ್ತಮ ಫಲ ನೀಡಲಿದೆ. ಪಿತೃಪೀಡೆ ನಿವಾರಣೆಗೆ ಪಿತೃತರ್ಪಣ ಅಥವಾ ಭೂಮಿದಾನ ಶ್ರೇಯಸ್ಕರ. ಹಿರಿಯರ ಆಶೀರ್ವಾದ ಮತ್ತು ಧ್ಯಾನದಿಂದ ಆಂತರಿಕ ಶಕ್ತಿ ಹೆಚ್ಚಿಸಬಹುದು. ಅದೃಷ್ಟದ ಸಂಖ್ಯೆ 5. ಅದೃಷ್ಟದ ಬಣ್ಣ ಹಳದಿ. ಶುಭ ಸಮಯ ಬೆಳಗ್ಗೆ 8:30ರಿಂದ ಬೆಳಗ್ಗೆ 11ರವರೆಗೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದ್ರೆ,
ಇಂದು ನಿಮ್ಮ ಪರ್ಸನಲ್ ಮತ್ತು ಪ್ರೊಫೆಷನಲ್ ಜೀವನದಲ್ಲಿ ಸಮತೋಲನ ಕಾಪಾಡುವುದು ಮುಖ್ಯ. ನಿಮ್ಮ ಸಮಯ ಮತ್ತು ಶ್ರಮದ ಮೇಲ್ವಿಚಾರಣೆಯಲ್ಲಿ ಬುದ್ಧಿವಂತಿಕೆಯ ಅಗತ್ಯವಿದೆ. ತೊಂದರೆ ಮತ್ತು ಸಂಕಟಗಳ ನಡುವೆಯೂ ನೀವು ನಿಮ್ಮ ಒಳಿತಾದ ನಿರ್ಧಾರಗಳಿಂದ ಯಶಸ್ಸು ಸಾಧಿಸಬಲ್ಲಿರಿ. ಕೆಲವೊಮ್ಮೆ ಅನಿರೀಕ್ಷಿತ ಘಟನೆಗಳು ನಿಮ್ಮ ನಿರ್ಣಯಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹಿರಿಯರ ಮಾರ್ಗದರ್ಶನದಿಂದ ಕಾರ್ಯಕ್ಷಮತೆಯಲ್ಲಿ ಸುಧಾರಣೆ ಸಿಗುವುದು ಖಚಿತ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಕೆಲವೊಂದು ಸವಾಲುಗಳನ್ನು ಎದುರಿಸಬೇಕಾಗಬಹುದು. ವೃತ್ತಿ ಜೀವನದಲ್ಲಿ ಇಂದು ನಿಮ್ಮ ಶ್ರದ್ಧೆ ಮತ್ತು ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಸಮಯ. ಅಧಿಕೃತ ಪ್ರಸ್ತಾಪಗಳು ಅಥವಾ ಕೊನೆಗಾಣದ ಯೋಜನೆಗಳು ಇಂದು ಗತಿಯಿಲ್ಲದಂತೆ ತೋರಬಹುದು, ಆದರೆ ತಾಳ್ಮೆಯಿಂದ ಮುಂದುವರಿಯಿರಿ. ಉದ್ಯಮಿಗಳಿಗೆ ವ್ಯಾಪಾರದಲ್ಲಿ ಹೊಸ ಮಾರ್ಗ ಅಥವಾ ಹೊಸ ಗ್ರಾಹಕರ ಸಂಪರ್ಕ ಸಾಧನೆ ಸಾಧ್ಯ. ಸಹೋದ್ಯೋಗಿಗಳ ಸಹಕಾರ ಇಂದು ನಿಮಗೆ ಸಹಾಯಕರಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನಲ್ಲಿ ನೀವು ಹೆಚ್ಚು ಎಚ್ಚರಿಕೆಯಿಂದ ವರ್ತಿಸಬೇಕಾಗುತ್ತದೆ. ಹೂಡಿಕೆ ವಿಚಾರದಲ್ಲಿ ತಾತ್ಕಾಲಿಕ ವಿಳಂಬ, ಬಂಡವಾಳದ ಬಿಕ್ಕಟ್ಟು ಅಥವಾ ಬಡ್ಡಿದರದ ತೊಂದರೆಗಳು ಉಂಟಾಗಬಹುದು. ಆದರೆ ಕೆಲವು ನಿಧಾನಗತಿಯ ಹಣಕಾಸು ವ್ಯವಹಾರಗಳು ಧೈರ್ಯದಿಂದ ಮುಂದುವರೆದರೆ ಲಾಭದತ್ತ ಸಾಗಬಹುದು. ಕುಟುಂಬ ಸಂಬಂಧಿತ ಖರ್ಚುಗಳು ಇಂದು ಹೆಚ್ಚು ಕಾಣಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದಲ್ಲಿ ಗರಿಷ್ಠ ಶ್ರದ್ಧೆ ಅಗತ್ಯವಿದೆ. ಮೂಳೆ, ಹೃದಯ ಮತ್ತು ಪಿತ್ತಾಶಯದ ಸಮಸ್ಯೆ ಇರುವವರು ಹೆಚ್ಚಿನ ಎಚ್ಚರ ವಹಿಸಬೇಕು. ರಾತ್ರಿ ಸಮಯದಲ್ಲಿ ನಿದ್ರಾಭಂಗ ಅಥವಾ ತಲೆನೋವಿನ ಸಮಸ್ಯೆಗಳು ಎದುರಾಗಬಹುದು. ಮನಸ್ಥಿತಿಯನ್ನು ಸಮತೋಲನದಿಂದ ಕಾಪಾಡಿಕೊಳ್ಳಿ. ಜೀರ್ಣಶಕ್ತಿಯ ಕೊರತೆ ತಪ್ಪಿಸಲು ತಾಜಾ ಆಹಾರ ತೆಗೆದುಕೊಳ್ಳುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಒಬ್ಬರ ಮಾತು ಮತ್ತೊಬ್ಬರಿಗೆ ನೋವು ತಂದರೂ ಶಾಂತಿ ಮತ್ತು ಸಹಿಷ್ಣುತೆಯಿಂದ ವ್ಯವಹರಿಸಬೇಕು. ದಾಂಪತ್ಯದಲ್ಲಿ ಮಾತುಕತೆಗಳ ಮೂಲಕ ಬಿಗುವನ್ನು ಕಡಿಮೆ ಮಾಡಬಹುದು. ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯದ ಬಗ್ಗೆ ಚಿಂತೆಗಳು ಮೂಡಬಹುದು. ಬಂಧು ಮಿತ್ರರೊಂದಿಗೆ ಸ್ನೇಹಪೂರ್ಣ ಸಂಬಂಧ ಕಾಪಾಡಿಕೊಳ್ಳಿ. ವೀಕ್ಷಕರೇ, ನೀವು ಇಂದು ಚಂದ್ರದೇವಿಯ ಪೂಜೆಯು ಉತ್ತಮ. ಜಲತೀರ್ಥ ದಾನ ಅಥವಾ ನಾಗದೇವರ ಆರಾಧನೆ ಶ್ರೇಯಸ್ಕರ. ಪಾರಂಪರಿಕ ದೇವಾಲಯ ದರ್ಶನ ಅಥವಾ ಹಿತಕರ ಶಾಂತ ಸ್ಥಳದಲ್ಲಿ ಸಮಯ ಕಳೆಯುವುದು ಧೈರ್ಯ ಮತ್ತು ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಸಂಖ್ಯೆ 2. ಅದೃಷ್ಟದ ಬಣ್ಣ ಬೆಳ್ಳಿಗೆ ಹಸಿ ಹಸಿರು ಸಂಯೋಜನೆ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಸಂಜೆ ಮಧ್ಯರಾತ್ರಿ 3 ಗಂಟೆರವರೆಗೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರಿಗೆ ದಿನದ ಆರಂಭದಿಂದಲೇ ಸಕಾರಾತ್ಮಕ ಶಕ್ತಿ ಹಾಗೂ ಚುರುಕು ಹೆಚ್ಚಾಗಿರುತ್ತದೆ. ನಿಮ್ಮ ಗುರಿ ಸಾಧನೆಗೆ ಇಂದು ಸ್ವಲ್ಪ ಹೆಚ್ಚು ಶ್ರಮ ಹಾಕಬೇಕಾದ ದಿನ. ಕಾರ್ಯಕ್ಷೇತ್ರದಲ್ಲಿ ಉತ್ತಮತೆ, ಉತ್ಸಾಹ ಮತ್ತು ಸ್ಪರ್ಧಾತ್ಮಕ ಮನೋಭಾವದಿಂದ ಯಶಸ್ಸು ಕಾಣಬಹುದಾಗಿದೆ. ಬೆಳಿಗ್ಗೆ ಸಮಯದಲ್ಲಿ ಕೆಲವು ಅಡೆತಡೆಗಳಿದ್ದರೂ ಮಧ್ಯಾಹ್ನದ ಬಳಿಕ ದಿನದ ಚಕ್ರ ಸುಧಾರಿಸಬಹುದು. ಹೊಸ ಪ್ರಯತ್ನಗಳು ಫಲ ನೀಡಬಹುದು. ಇಂದು ಭವಿಷ್ಯದ ದೊಡ್ಡ ಯೋಜನೆಗಳಿಗೆ ಬುನಾದಿ ಹಾಕಲು ಸೂಕ್ತ ದಿನ. ಮತ್ತೆ ವೀಕ್ಷಕರೇ, ನಿಮಗೆ ಕೆಲಸದ ವಿಚಾರಕ್ಕೆ ಬಂದ್ರೆ ಈ ದಿನ ವೃತ್ತಿಯಲ್ಲಿ ಮುನ್ನಡೆ ಹಾಗೂ ಉನ್ನತಿ ಕಾಣುವ ಸಾಧ್ಯತೆ ಇದೆ. ಅಧಿಕಾರಿಗಳ ಪ್ರೋತ್ಸಾಹ ಹಾಗೂ ಸಹೋದ್ಯೋಗಿಗಳ ಬೆಂಬಲ ದೊರೆಯಬಹುದು. ನಿಮ್ಮ ಉತ್ಸಾಹ ಹಾಗೂ ನೇತೃತ್ವ ಗುಣದಿಂದ ಇವತ್ತು ತಂಡದಲ್ಲಿ ನೀವು ಪ್ರಮುಖ ಪಾತ್ರ ವಹಿಸಬಲ್ಲಿರಿ. ವ್ಯಾಪಾರಿಗಳಿಗೆ ಹೊಸ ಕರಾರ್ ಅಥವಾ ವ್ಯವಹಾರ ಮನ್ನಣೆ ಸಿಗಬಹುದು. ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಜನಮನ್ನಣೆ ಅಥವಾ ಜನಸಂಪರ್ಕ ವೃದ್ಧಿ ಸಾಧ್ಯ. ಅಂತರ್ಜಾಲದಲ್ಲಿ ಉದ್ಯೋಗ ನಿಮಿತ್ತ ಕಾರ್ಯನಿರ್ವಹಿಸುವವರು ಹೆಚ್ಚು ಲಾಭದಾಯಕ ಮಾಹಿತಿಯನ್ನು ಪಡೆಯುವಿರಿ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸಾಧಾರಣ ಸ್ಥಿತಿ ಇರಬಹುದಾದರೂ ನೀವು ಸ್ವಲ್ಪ ಧೈರ್ಯದಿಂದ ಬಂಡವಾಳ ಹೂಡಿದರೆ ಬರುವ ದಿನಗಳಲ್ಲಿ ಲಾಭದ ಸಾಧ್ಯತೆ ಹೆಚ್ಚಾಗಿದೆ. ಹಣಕಾಸು ವ್ಯವಹಾರಗಳಲ್ಲಿ ಹಿರಿಯರ ಅಥವಾ ಹಣಕಾಸು ತಜ್ಞರ ಸಲಹೆಯನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಕೆಲವು ನಿರೀಕ್ಷಿತ ಹಣ ಬರುವಿಕೆಯಲ್ಲಿ ವಿಳಂಬ ಉಂಟಾಗಬಹುದು. ಇಂದು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಶ್ರೇಯಸ್ಕರ. ಗೃಹ ಸುಧಾರಣೆ ಅಥವಾ ವಾಹನ ಸಂಸ್ಕರಣೆಗೆ ಖರ್ಚಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಶರೀರ ಶಕ್ತಿಯಲ್ಲಿ ಬೆಳಗಿನ ವೇಳೆಗೆ ಉತ್ತಮ ಚೈತನ್ಯ ಕಂಡುಬಂದರೂ ದಿನದ ಕೊನೆಯ ಹೊತ್ತಿಗೆ ದಣಿವು ಅಥವಾ ಉತ್ಸಾಹ ಕ್ಷೀಣತೆ ಉಂಟಾಗಬಹುದು. ರಕ್ತದ ಒತ್ತಡ, ಉಸಿರಾಟ ಸಮಸ್ಯೆ ಅಥವಾ ಆಹಾರದಲ್ಲಿ ಅಜಾಗೃತೆಯಿಂದ ಜೀರ್ಣ ಸಮಸ್ಯೆ ಬಂದು ಬರುವ ಸಾಧ್ಯತೆ ಇದೆ. ಬೆಳಿಗ್ಗೆ ಯೋಗ ಅಥವಾ ವಿಹಾರವನ್ನು ಅಳವಡಿಸಿಕೊಳ್ಳುವುದು ಉತ್ತಮ. ಜಲಪಾನ ಹೆಚ್ಚಿಸುವ ಮೂಲಕ ದೇಹದ ಶಕ್ತಿ ಸ್ಥಿರವಾಗಿರಿ. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ನೆಮ್ಮದಿ ಹಾಗೂ ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು. ಹಿರಿಯರ ಆಶೀರ್ವಾದ ಹಾಗೂ ಮಕ್ಕಳ ಪ್ರೀತಿಯಿಂದ ಮನಸ್ಸು ಸಂತೃಪ್ತಿಯಾಗಲಿದೆ.
ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆದರೆ ಸಂಬಂಧದಲ್ಲಿ ಮತ್ತಷ್ಟು ನಿಕಟತೆ ಬೆಳೆಸಬಹುದು. ಕುಟುಂಬಸ್ಥರೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚಿಸುವ ಸಂದರ್ಭ ಬರುತ್ತದೆ. ಸ್ನೇಹಿತರ ಜೊತೆಗೂ ಸುದೀರ್ಘ ಚರ್ಚೆಗಳು ಅಥವಾ ಭೇಟಿಗಳು ಸಾಧ್ಯವಿದೆ. ವೀಕ್ಷಕರೇ, ನೀವು ಇಂದು ನಿಮ್ಮ ರಾಶಿಯ ಮೇಲೆ ಗುರು ಮತ್ತು ಚಂದ್ರದ ಪ್ರಭಾವ ಶ್ರೇಯಸ್ಕರವಾಗಿದ್ದು, ಈ ದಿನದಲ್ಲಿ ಶ್ರೀ ಸೂರ್ಯನ ಆರಾಧನೆ ಅಥವಾ ಗಯಾಧಾನ ಶ್ರೇಷ್ಠ ಫಲ ನೀಡುತ್ತದೆ. ಅದೇ ರೀತಿ ಆತ್ಮಚಿಂತನೆ, ಧ್ಯಾನದಿಂದ ಮನಸ್ಸಿಗೆ ಶಾಂತಿ ದೊರೆಯುವುದು ಖಚಿತ. ಅದೃಷ್ಟದ ಸಂಖ್ಯೆ 1. ಅದೃಷ್ಟದ ಬಣ್ಣ ಕೇಸರಿ. ಶುಭ ಸಮಯ ಬೆಳಗ್ಗೆ 7:30ರಿಂದ ಬೆಳಗ್ಗೆ 10:00ರವರೆಗೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದ್ರೆ, ಇಂದು ಕನ್ಯಾ ರಾಶಿಯವರು ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ. ದಿನದ ಮೊದಲ ಭಾಗದಲ್ಲಿ ಕೆಲವು ಅಸಮಾಧಾನಕಾರಿ ಸುದ್ದಿಗಳು ಅಥವಾ ವ್ಯವಹಾರಗಳು ಅತೃಪ್ತಿ ತರಬಹುದಾದರೂ ಮಧ್ಯಾಹ್ನದ ನಂತರ ಸ್ಥಿತಿಗತಿಯಲ್ಲಿ ಶ್ರೇಯಸ್ಕರ ಬದಲಾವಣೆ ಆಗಲಿದೆ. ಇಂದು ನಿಮ್ಮ ಪರಿಶ್ರಮ ಮತ್ತು ತಾಳ್ಮೆ ಫಲ ನೀಡಲಿದೆ. ಪಿತೃಭಾಗ್ಯದಿಂದ ಸಕಾರಾತ್ಮಕ ಫಲಿತಾಂಶಗಳ ನಿರೀಕ್ಷೆ ಇದೆ. ಕೆಲವರಿಗೆ ದೂರದ ಬಂಧುಗಳಿಂದ ಸುದ್ದಿಯಂತೂ ಬರಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದ್ರೆ, ಈ ದಿನ ಉದ್ಯೋಗದಲ್ಲಿ ಪ್ರತಿಫಲ ಇವತ್ತು ಶ್ರಮದ ಮೇರೆಗೆ ಬದಲಾಗಬಹುದು. ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಂವಾದ ಮತ್ತು ಜವಾಬ್ದಾರಿಯುತ ನಡೆ ಅಗತ್ಯ. ಕೆಲವರಿಗೆ ವರ್ಗಾವಣೆ ಅಥವಾ ಹೊಸ ಕೆಲಸದ ಸೂಚನೆ ಬರಬಹುದು. ಉದ್ಯಮಿಗಳಿಗೆ ವ್ಯಾಪಾರದ ಹೊಣೆಗಾರಿಕೆಯಲ್ಲಿ ವೃದ್ಧಿ ಕಾಣಬಹುದು. ಕಚೇರಿಯಲ್ಲಿ ನಿಯಮಿತತೆ ಕಾಪಾಡಿದರೆ ಉತ್ತಮ ಫಲ ಸಿಗುವುದು ಖಚಿತ. ಸಾಫ್ಟ್ವೇರ್ ಅಥವಾ ತರಬೇತಿ ಕ್ಷೇತ್ರದವರು ಹೊಸ ಕೋರ್ಸ್ ಅಥವಾ ಯೋಜನೆ ಆರಂಭಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಈ ದಿನ ಹಣಕಾಸಿನಲ್ಲಿ ಮಧ್ಯಮದ ಮಿಶ್ರಿತ ಫಲಿತಾಂಶಗಳ ದಿನ. ಹಣಕಾಸಿನಲ್ಲಿ ಖರ್ಚುಗಳು ಸ್ವಲ್ಪ ಹೆಚ್ಚಾಗಬಹುದು, ಆದರೆ ಇತರ ಮೂಲಗಳಿಂದ ಹಣಕಾಸಿನ ನೆರವು ದೊರಕಲಿದೆ. ಹಳೆಯ ಬಾಕಿ ಹಣ ಅಥವಾ ಬಡ್ಡಿದರದ ಹಣದ ಪಾವತಿಗೆ ಸಾಧ್ಯತೆಗಳಿವೆ. ದಿನದ ಅಂತ್ಯದ ಹೊತ್ತಿಗೆ ಹಣಕಾಸು ಸ್ಥಿತಿಯಲ್ಲಿ ಲಘುವಾದ ಸುಧಾರಣೆ ಕಂಡುಬರುತ್ತದೆ. ಸುಧಾರಿತ ವ್ಯವಹಾರಗಳಿಂದ ಸಣ್ಣ ಲಾಭಗಳಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನ ಆರೋಗ್ಯದಲ್ಲಿ ಇಂದು ಎಚ್ಚರಿಕೆ ಅತ್ಯಂತ ಅಗತ್ಯ. ತಲೆಸುತ್ತು, ಕಣ್ಣಿನ ಸಮಸ್ಯೆ ಅಥವಾ ಕೀಲು ನೋವಿನಿಂದ ಬಳಲುವ ಸಾಧ್ಯತೆ. ಆರೋಗ್ಯದಲ್ಲಿ ತೀರಾ ಒತ್ತಡ ಅಥವಾ ದೇಹದ ದುರ್ಬಲತೆ ತಡೆಗಟ್ಟಲು ಆಹಾರದಲ್ಲಿ ಸೂಕ್ತ ಮಟ್ಟದ ಪೋಷಕಾಂಶ ಸೇರಿಸುವುದು ಉತ್ತಮ. ಹೆಚ್ಚು ಶ್ರಮ ಪಡುವವರಲ್ಲಿ ದೇಹದ ದಣಿವಿನ ಲಕ್ಷಣಗಳು ಹೆಚ್ಚಾಗಬಹುದು. ಪ್ರತಿದಿನ ಸಂಜೆ ವಿಹಾರ ಅಥವಾ ದೇಹಧಾರಣೆ ಅಭ್ಯಾಸ ಅನುಸರಿಸಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ನಿಮ್ಮ ಮಾತುಗಳು ಹೆಚ್ಚಿನ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಸೌಮ್ಯವಾಗಿ ಮಾತುಕತೆ ನಡೆಸುವುದು ಒಳಿತು. ಸಂಗಾತಿಯೊಂದಿಗೆ ಶುಭಕರ ಸಂವಾದ, ಮಕ್ಕಳೊಂದಿಗೆ ಸಂತೋಷದ ಸಮಯ ಕಳೆಯುವುದು ಶುಭ. ಬಂಧು ಮಿತ್ರರ ಭೇಟಿ ಅಥವಾ ಆಮಂತ್ರಣ ಸಾಧ್ಯ. ಪಿತೃಪಕ್ಷದಿಂದ ಕುಟುಂಬದಲ್ಲಿ ಒಂದು ಹಳೆಯ ವಿಷಯ ಸುಧಾರಿಸಬಹುದು. ವೀಕ್ಷಕರೇ, ನೀವು ಇಂದು ಶ್ರೀ ದತ್ತಾತ್ರೇಯ ಅಥವಾ ಲಕ್ಷ್ಮೀ ನಾರಾಯಣ ಪೂಜೆ ಉತ್ತಮ ಫಲಿತಾಂಶ ನೀಡಲಿದೆ. ಸಹಸ್ರನಾಮ ಪಠಣ ಅಥವಾ ಅನ್ನದಾನ ಮಾಡುವ ಮೂಲಕ ಶುಭ ಫಲ ಪಡೆಯಬಹುದು. ಸಂಧ್ಯಾ ವಂದನೆ ಅಥವಾ ದೀಪಾರಾಧನೆ ಮಾಡುವ ಮೂಲಕ ಮನಸ್ಸಿಗೆ ಶಾಂತಿ ದೊರೆಯಲಿದೆ. ಅದೃಷ್ಟದ ಸಂಖ್ಯೆ 6. ಅದೃಷ್ಟದ ಬಣ್ಣ ಹಸಿರು. ಶುಭ ಸಮಯ ಮಧ್ಯಾಹ್ನ 1ರಿಂದ ಸಂಜೆ ಬೆಳಗಿನ ಜಾವ 4 ಗಂಟೆರವರೆಗೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ವೀಕ್ಷಕರೇ, ತುಲಾರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದ್ರೆ, ಇಂದು ತುಲಾರಾಶಿಯವರಿಗೆ ಚಿಂತನೆಗಳ ಮಿಶ್ರ ದಿನ. ಒಂದು ಕಡೆ ಯೋಗ ಹಾಗೂ ಶ್ರೇಯಸ್ಕರ ದಿಕ್ಕಿನಲ್ಲಿ ಪ್ರಗತಿ ಕಾಣಬಹುದಾದರೆ, ಇನ್ನೊಂದು ಕಡೆ ನಿರ್ಧಾರಗಳಲ್ಲಿ ಅಸ್ಪಷ್ಟತೆ ಅಥವಾ ಗೊಂದಲ ಉಂಟಾಗಬಹುದು. ಬೆಳಿಗ್ಗೆ ಬಿದ್ದ ಕೆಲ ವಿಷಯಗಳಲ್ಲಿ ಹೆಚ್ಚಿನ ಜವಾಬ್ದಾರಿ ಹೊರುವ ಪರಿಸ್ಥಿತಿ ಎದುರಾಗಬಹುದು. ನಿಮ್ಮ ಕುಶಲತೆಯಿಂದ ಹಾಗೂ ಸಮತೋಲನದಿಂದ ಈ ಸವಾಲುಗಳನ್ನು ನಿವಾರಿಸಬಹುದು. ದಿನದ 2ನೇ ಭಾಗದಲ್ಲಿ ಸುಧಾರಿತ ಮತ್ತು ಸಕಾರಾತ್ಮಕ ಬೆಳವಣಿಗೆ ಸಂಭವಿಸುವ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸುವ ಅವಕಾಶಗಳು ಬರುತ್ತವೆ. ಅಧಿಕಾರಿಗಳು ನಿಮ್ಮ ಮೇಲೆ ವಿಶ್ವಾಸವಿರಿಸಿ ಹೊಸ ಕಾರ್ಯಗಳು ಅಥವಾ ಯೋಜನೆಗಳನ್ನು ಹಂಚಬಹುದು. ಸಹೋದ್ಯೋಗಿಗಳಿಂದ ಕೆಲವು ಅಸಹಕಾರ ಅಥವಾ ಶ್ರದ್ಧಾಹೀನ ನಡೆ ಕಂಡುಬಂದರೂ ನೀವು ಶಾಂತಿಯುತವಾಗಿ ವ್ಯವಹರಿಸಿದರೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರಲಿದೆ. ವ್ಯಾಪಾರಿಗರಿಗೆ ದಿನದ 2ನೇ ಭಾಗದಲ್ಲಿ ಲಾಭದಾಯಕ ಸಂಗತಿಗಳು ಸಂಭವಿಸಬಹುದು. ಜಾಗತಿಕ ವ್ಯವಹಾರಗಳಲ್ಲಿ ಹೊಸ ಸಂಪರ್ಕಗಳು ಬೆಳೆಸುವ ಸಾಧ್ಯತೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ನಿಧಾನ ಶ್ರೇಯೋಭಿವೃದ್ಧಿ
ಹಳೆಯ ಸಾಲ ಅಥವಾ ಬಾಕಿ ಹಣವನ್ನು ವಾಪಸ್ ಪಡೆಯಲು ಪ್ರಯತ್ನ ಮಾಡಿದರೆ ಯಶಸ್ಸು ಸಿಗಬಹುದು. ಖರ್ಚುಗಳಲ್ಲಿ ವಿವೇಚನೆ ತಾಳುವುದು ಮುಖ್ಯ. ಇಲ್ಲದಿದ್ದರೆ ಅಗತ್ಯವಿಲ್ಲದ ಖರ್ಚುಗಳಿಂದ ಅನಾವಶ್ಯಕ ಒತ್ತಡ ಬೀಳಬಹುದು. ಸುದೀರ್ಘ ಕಾಲದ ಹೂಡಿಕೆ ಯೋಜನೆಗಳಲ್ಲಿ ಇಂದಿನಿಂದ ಶುರು ಮಾಡುವ ಯೋಗವಿದೆ. ಸ್ನೇಹಿತ ಅಥವಾ ಕುಟುಂಬಸ್ಥರಿಂದ ಹಣಕಾಸಿನ ಸಹಾಯ ಅಥವಾ ಸಲಹೆ ದೊರಕಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಕೆಲವು ಮೈನರ್ ಸಮಸ್ಯೆಗಳ ಸಂಭವ. ದಿನದ ಆರಂಭದಲ್ಲಿ ತಲೆನೋವು, ಜ್ವರ ಅಥವಾ ಪಿತ್ತದ ಸಮಸ್ಯೆ ಕಂಡುಬರುವ ಸಾಧ್ಯತೆ. ನಿರ್ವಹಣೆಯ ಕೊರತೆಯಿಂದ ದೇಹದ ದಣಿವು ಹೆಚ್ಚಾಗಬಹುದು. ದಿನದ ಕೊನೆಯ ಹೊತ್ತಿಗೆ ಶಾರೀರಿಕ ಮತ್ತು ಮಾನಸಿಕ ಸ್ಥಿತಿ ಸುಧಾರಣೆ ಕಾಣಬಹುದು. ಆರೋಗ್ಯದ ದೃಷ್ಟಿಯಿಂದ ಜಂಕ್ ಆಹಾರ ಅಥವಾ ಮಸಾಲೆಯುಕ್ತ ಆಹಾರವನ್ನು ತೊರೆದು ಹಸಿರು ತರಕಾರಿಗಳನ್ನು ಹೆಚ್ಚಿಸುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸದೃಢ ಸಂಬಂಧಗಳ ನಿರ್ವಹಣೆಗಾಗಿ ತಾಳ್ಮೆ ಮತ್ತು ಶ್ರದ್ಧೆ ಅವಶ್ಯಕ. ಸಂಗಾತಿಯೊಂದಿಗೆ ಅನಾವಶ್ಯಕವಾದ ಮಾತುಕತೆಗಳಿಂದ ದೂರವಿದ್ದು ಸ್ಪಷ್ಟ ಸಂವಾದವೊಂದಿಗೆ ದಿನ ಕಳೆಯುವುದು ಉತ್ತಮ. ಸಂಬಂಧಗಳಲ್ಲಿ ಸಂಯಮ ಇರಿಸಿ ಹಿರಿಯರ ಸಲಹೆ ಕೇಳಿ. ಸ್ನೇಹಿತರಿಂದ ಕೆಲವು ಸಹಾಯ ಅಥವಾ ಭಾವನಾತ್ಮಕ ಬೆಂಬಲ ದೊರಕಬಹುದು. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಕುರಿತು ಕುಟುಂಬಸ್ಥರೊಂದಿಗೆ ಚರ್ಚೆ ನಡೆಯಬಹುದು. ವೀಕ್ಷಕರೇ, ನೀವು ಇಂದು ಶ್ರೀ ವಿಷ್ಣು ಸಹಸ್ರನಾಮ ಪಠಣ ಅಥವಾ ರಾಮನಾಮ ಸ್ಮರಣೆ ಶುಭಕರ. ವಿಶೇಷವಾಗಿ ಗೃಹದ ದೇವಾಲಯದಲ್ಲಿ ದೀಪ ಬೆಳಗಿಸಿ ಪೂಜೆ ಸಲ್ಲಿಸುವುದು ಅತ್ಯಂತ ಫಲಕಾರಿ. ಸಾಯಂಕಾಲ ಭಗವಾನ್ ಕೃಷ್ಣನ ಆರಾಧನೆ ನಿಮ್ಮ ಮನಸ್ಸಿಗೆ ಶಾಂತಿ ತರಲಿದೆ. ಅದೃಷ್ಟದ ಸಂಖ್ಯೆ 5. ಅದೃಷ್ಟದ ಬಣ್ಣ ಕಪ್ಪು. ಶುಭ ಸಮಯ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 12:15 ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದ್ರೆ, ಇಂದು ವೃಶ್ಚಿಕ ರಾಶಿಯವರಿಗೆ ಗಂಭೀರ ನಿರ್ಧಾರ ತೆಗೆದುಕೊಳ್ಳುವ ಅಗತ್ಯ ಬರುವುದು. ಬೆಳಿಗ್ಗೆ ಅಸ್ತವ್ಯಸ್ತತೆ, ಬಳಿಕ ಮಧ್ಯಾಹ್ನದ ನಂತರ ಉತ್ತಮ ಸಮಯ ಉಂಟಾಗುವುದು. ಪಿತೃಪಕ್ಷ ಅಥವಾ ಹಿರಿಯರ ಆಶೀರ್ವಾದದಿಂದ ಕೆಲವು ಕೆಲಸಗಳು ಸರಾಗವಾಗಿ ನಡೆಯಬಹುದು. ಆತ್ಮವಿಶ್ವಾಸದಿಂದ ಕೆಲಸ ಮಾಡಿದರೆ ಇಂದು ಯಶಸ್ಸು ಖಂಡಿತ. ವಿಶೇಷವಾಗಿ ರಾಜಕೀಯ ಅಥವಾ ಸಾರ್ವಜನಿಕ ವಲಯದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಪ್ರಭಾವ ಬೀರಬಹುದಾದ ಸಂದರ್ಭ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ಉದ್ಯೋಗದಲ್ಲಿ ಉನ್ನತಿ ಸಾಧನೆಗೆ ಇಂದಿನ ದಿನ ಸಹಕಾರಿ. ಮೇಲಧಿಕಾರಿಗಳ ಗಮನ ನಿಮ್ಮ ಕಡೆ ಸೆಳೆಯುವ ಅವಕಾಶ. ನಿಮ್ಮ ಪ್ರತಿಭೆ ಹಾಗೂ ನಿರ್ಧಾರಗಳಿಗಾಗಿ ಪ್ರಶಂಸೆ ಅಥವಾ ಗೌರವ ಸಿಗಬಹುದು. ವ್ಯಾಪಾರಿಗಳಿಗೆ ವ್ಯವಹಾರ ವಿಸ್ತರಣೆ ಅಥವಾ ಹೊಸ ಯೋಜನೆ ಆರಂಭಿಸಲು ಶುಭಯೋಗ. ಹಳೆಯ ಪೂರೈಕೆದಾರ ಅಥವಾ ಪಾಲುದಾರರೊಂದಿಗೆ ನವೀಕರಣ ಮಾತುಕತೆಗಳು ಯಶಸ್ವಿಯಾಗಿ ನಡೆಯಬಹುದು. ಉದ್ಯೋಗ ಬದಲಾವಣೆಗೆ ಯೋಚಿಸುವವರು ಇಂದು ಹೊಸ ಅವಕಾಶಗಳ ಬಗ್ಗೆ ವಿಚಾರಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನಲ್ಲಿ ಹೆಚ್ಚಿನ ಲಾಭ ಅಥವಾ ಬಂಡವಾಳ ಹೆಚ್ಚಳದ ಸೂಚನೆ. ಹೂಡಿಕೆಗಳಲ್ಲಿ ಸೂಕ್ತ ನಿರ್ಧಾರ ಕೈಗೊಂಡರೆ ಶ್ರೇಯೋಭಿವೃದ್ಧಿಯ ಯೋಗವಿದೆ. ಇಂದು ವಿಶೇಷವಾಗಿ ಭೂಮಿ, ಸ್ಥಳ ಅಥವಾ ಸ್ವಾತಂತ್ರ್ಯ ಉದ್ಯಮದಲ್ಲಿ ಬಂಡವಾಳ ಹೂಡಿದರೆ ಲಾಭ. ಸಾಲ ತೆಗೆದುಕೊಳ್ಳುವ ಯೋಗವಿದ್ದರೂ ಬೇಗನೆ ಹೂಡಿಕೆ ಮಾಡುವ ಮುನ್ನ ಆಲೋಚನೆ ಮಾಡುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಚೈತನ್ಯ ಹೆಚ್ಚಾಗಿದ್ದು ದೈಹಿಕ ಶಕ್ತಿಯು ಉತ್ತಮವಾಗಿರಲಿದೆ. ಹಳೆಯ ಶೀತ ಅಥವಾ ಮೂತ್ರನಾಳ ಸಮಸ್ಯೆಯಿಂದ ಬಳಲುತ್ತಿದ್ದವರು ಇಂದು ಲಘು ನಿವಾರಣೆ ಅನುಭವಿಸಬಹುದು. ಕೆಲವರಿಗೆ ಪಿತ್ತ ದೋಷ ಅಥವಾ ಅಜೀರ್ಣ ಸಮಸ್ಯೆ ಎದುರಾಗಬಹುದು. ಆಹಾರ ಮತ್ತು ವಿಶ್ರಾಂತಿ ಸಮತೋಲನಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಿ. ಯೋಗ ಅಥವಾ ಪ್ರಾಣಾಯಾಮದಿಂದ ದೇಹದಲ್ಲಿನ ಶಕ್ತಿ ಮತ್ತಷ್ಟು ಸಮತೋಲನಗೊಳ್ಳುವುದು. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಂತಸದ ವಾತಾವರಣ ಕಂಡುಬರುವ ಸಾಧ್ಯತೆ ಇದೆ. ದೂರದ ಬಂಧುಗಳಿಂದ ಉತ್ತಮ ಸುದ್ದಿ ಅಥವಾ ಆಮಂತ್ರಣ ಸಿಗಬಹುದು. ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವ ದಿನ. ಹಿರಿಯರೊಂದಿಗೆ ಆಪ್ತ ಸಂವಾದ ನಡೆಯಬಹುದು. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಯೋಜನೆ ಕುರಿತು ಚರ್ಚೆ ನಡೆಯಬಹುದು. ಕುಟುಂಬದಲ್ಲಿ ಮದುವೆ ಅಥವಾ ಶುಭ ಕಾರ್ಯಕ್ರಮದ ಕುರಿತು ಚರ್ಚೆಯ ಸಾಧ್ಯತೆ. ವೀಕ್ಷಕರೇ, ನೀವು ಇಂದು ಶ್ರೀ ಶಬರಿಮಲೆ ಶ್ರೀ ಅಯ್ಯಪ್ಪನ ಆರಾಧನೆ ಅಥವಾ ಶನಿದೇವನ ಪ್ರಾರ್ಥನೆ ಮಾಡುವ ಮೂಲಕ ಶ್ರೇಷ್ಠ ಫಲ ಸಿಗುವುದು. ಸಂಜೆ ವೇಳೆ ಹನುಮಾನ್ ಚಾಲೀಸಾ ಪಠಣ ಅಥವಾ ದೇವಾಲಯ ಭೇಟಿ ಶ್ರದ್ಧೆಯಿಂದ ಮಾಡಿದರೆ ಕಷ್ಟ ನಿವಾರಣೆಯಾಗಬಹುದು. ಅದೃಷ್ಟದ ಸಂಖ್ಯೆ 9. ಅದೃಷ್ಟದ ಬಣ್ಣ ಕೆಂಪು. ಶುಭ ಸಮಯ ಸಂಜೆ ಮಧ್ಯರಾತ್ರಿ 3 ಗಂಟೆಯಿಂದ ಸಂಜೆ 6ರವರೆಗೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದ್ರೆ, ಇಂದು ಧನುರಾಶಿಯವರು ಉತ್ಸಾಹದಿಂದ ದಿನ ಆರಂಭಿಸುವರು. ನಿಮ್ಮ ಮುಂದಿರುವ ಕಾರ್ಯಗಳಲ್ಲಿ ಸ್ಪಷ್ಟತೆ ಮತ್ತು ಚುರುಕು ಮುಖ್ಯವಾಗುತ್ತದೆ.
ಬೆಳಿಗ್ಗೆ ಕೆಲ ಸಾಂಸ್ಕೃತಿಕ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಬರುತ್ತದೆ. ಹಳೆಯ ಪರಿಚಯಗಳಿಂದ ವಿಶೇಷ ಸಹಕಾರ ಲಭಿಸಬಹುದಾಗಿದೆ. ದೂರ ಪ್ರಯಾಣ ಅಥವಾ ಪ್ರವಾಸದ ಯೋಗಗಳು ಇಂದಿನ ದಿನದಲ್ಲಿ ಹೆಚ್ಚು ಪ್ರಬಲವಾಗಿವೆ. ನೀವು ತೀರ್ಥಯಾತ್ರೆ ಅಥವಾ ಆಧ್ಯಾತ್ಮಿಕ ಪ್ರಯಾಣದ ಬಗ್ಗೆ ಯೋಚಿಸುತ್ತಿದ್ದರೆ ಇದು ಶ್ರೇಷ್ಠ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನವೀನ ಯೋಜನೆಗಳು ಹಾಗೂ ಮಹತ್ವದ ಕೆಲಸಗಳ ಪ್ರಾರಂಭಕ್ಕೆ ಇದು ಉತ್ತಮ ದಿನ. ಕೆಲವರಿಗೆ ಉನ್ನತಾಧಿಕಾರಿಗಳಿಂದ ಪ್ರಶಂಸೆ ಅಥವಾ ಪ್ರೋತ್ಸಾಹ ಸಿಗಬಹುದು. ಧನುರಾಶಿಯವರಿಗೆ ನಿರ್ವಹಣಾ ಶಕ್ತಿ ಹೆಚ್ಚಿದ್ದು ಗೊಂದಲದ ಪರಿಸ್ಥಿತಿಯಲ್ಲಿ ಶ್ರೇಷ್ಠ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವಿದೆ. ಉದ್ಯಮಿಗಳಿಗೂ ಹೊಸ ಒಪ್ಪಂದಗಳು, ಹೊಸ ಗ್ರಾಹಕರ ಸಂಪರ್ಕಗಳ ಮೂಲಕ ಲಾಭದ ಯೋಗ. ನಿಮಗೆ ಹೆಚ್ಚಿನ ಜವಾಬ್ದಾರಿಗಳು ಬರುವ ಸಾಧ್ಯತೆಗಳಿವೆ. ಇದನ್ನು ಉತ್ಸಾಹದಿಂದ ಸ್ವೀಕರಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದ್ರೆ ಇವತ್ತು ಹಣಕಾಸಿನಲ್ಲಿ ಸ್ಥಿತಿಗತಿಗಳು ಸುಧಾರಣೆಯತ್ತ ಸಾಗುತ್ತವೆ. ಹಳೆಯ ಬಾಕಿ ಹಣ ಅಥವಾ ಸಾಲವನ್ನು ವಾಪಸ್ ಪಡೆಯಲು ಅನುಕೂಲ. ಹೂಡಿಕೆಗಾಗಿ ಇಲ್ಲಿಯವರೆಗೆ ಯೋಚಿಸುತ್ತಿದ್ದ ಒಂದು ಯೋಜನೆ ಮೇಲೆ ಇಂದು ನಿರ್ಧಾರಕ್ಕೆ ಬರುವ ಸಾಧ್ಯತೆ. ಕುಟುಂಬದ ಖರ್ಚುಗಳು ಹೆಚ್ಚಾಗಬಹುದು, ಆದರೆ ಬುದ್ಧಿಮತ್ತೆಯಿಂದ ವೆಚ್ಚಗಳನ್ನು ನಿಯಂತ್ರಿಸಲು ಸಾಧ್ಯವಿದೆ. ಎಚ್ಚರಿಕೆಯಿಂದ ವ್ಯಯ ಮಾಡಿದರೆ ಆರ್ಥಿಕ ಒತ್ತಡ ತಪ್ಪಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದಿನ ಆರೋಗ್ಯ ಒಟ್ಟಾರೆ ಸಾಧಾರಣವಾಗಿದ್ದು ಮಧ್ಯಮ ಮಟ್ಟದ ಶಕ್ತಿ ಕಾಣಬಹುದು. ವ್ಯಾಯಾಮ ಅಥವಾ ಪ್ರಾಣಾಯಾಮಗಳಿಂದ ದೈಹಿಕ ಕ್ಷಮತೆ ಹೆಚ್ಚಿಸಿಕೊಳ್ಳಬಹುದು. ಪಿತ್ತದ ಸಮಸ್ಯೆ, ಹೊಟ್ಟೆ ಉರಿಯೂತ, ಜೀರ್ಣಕ್ರಿಯೆ ಸಂಬಂಧಿತ ತೊಂದರೆಗಳಾಗಬಹುದಾದ ದಿನ. ಹಸಿರು ತರಕಾರಿಗಳ ಸೇವನೆ ಮತ್ತು ನೀರಿನ ಸೇವನೆ ಹೆಚ್ಚು ಮಾಡುವುದು ಆರೋಗ್ಯಕ್ಕೆ ಲಾಭ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣ ಇದ್ದು ಕುಟುಂಬ ಸದಸ್ಯರೊಂದಿಗೆ ಸಂತಸದ ಮಾತುಕತೆ ನಡೆಯಲಿದೆ. ಸಂಗಾತಿಯೊಂದಿಗೆ ದೂರ ಪ್ರಯಾಣದ ಬಗ್ಗೆ ಚರ್ಚಿಸುವಿರಿ ಅಥವಾ ಅನೇಕರು ಒಟ್ಟಿಗೆ ಪ್ರವಾಸಕ್ಕೆ ಹೋಗುವ ಯೋಗಗಳಿವೆ. ಹಿರಿಯರೊಂದಿಗೆ ಮನದೋರೆ ಹೇಳುವುದಕ್ಕೆ ಉತ್ತಮ ಸಮಯ. ಸ್ನೇಹಿತರೊಂದಿಗೆ ನಿರಾಳ ಸಾಂತ್ವನದ ಸಮಯ ಅಥವಾ ಅನಿವಾರ್ಯ ಚರ್ಚೆ ನಡೆಯಲಿದೆ. ವೀಕ್ಷಕರೇ, ನೀವು ಇಂದು ಗುರು ಬೃಹಸ್ಪತಿಯನ್ನು ಪೂಜಿಸುವ ಮೂಲಕ ಶ್ರೇಷ್ಠ ಫಲ ಸಿಗುವುದು. ವಿಶೇಷವಾಗಿ ಹಳದಿ ಹೂವುಗಳಿಂದ ಬೃಹಸ್ಪತಿ ಪೂಜೆ, ಮಂತ್ರಪಠಣ ಹಾಗೂ ಹವನ ಮಾಡುವುದು ಉತ್ತಮ. ಗುರುಗ್ರಹಕ್ಕೆ ಸಂಬಂಧಿಸಿದ ಪಾರಾಯಣ ಅಥವಾ ಪೂಜೆ ನಿಮ್ಮ ಜೀವನದಲ್ಲಿ ಶ್ರೇಯಸ್ಕರ ಬೆಳವಣಿಗೆಯನ್ನು ತರಬಹುದು. ಅದೃಷ್ಟದ ಸಂಖ್ಯೆ 3. ಅದೃಷ್ಟದ ಬಣ್ಣ ಹಳದಿ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಸಂಜೆ ಬೆಳಗಿನ ಜಾವ 4 ಗಂಟೆರವರೆಗೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಹೊಸ ಚಟುವಟಿಕೆಗಳು ಮತ್ತು ಕಾರ್ಯಗಳಲ್ಲಿ ಯಶಸ್ಸು ಕಾಣುವ ಸಾಧ್ಯತೆಗಳು ಹೆಚ್ಚಿವೆ. ಹೊಸ ಪರಿಚಯಗಳು ಅಥವಾ ಸಂಪರ್ಕಗಳ ಮೂಲಕ ನಿಮಗೆ ಅನುಕೂಲಕರ ಸಂದರ್ಭಗಳು ಉಂಟಾಗಬಹುದು. ಬೆಳಿಗ್ಗೆ ಸಣ್ಣ ಪ್ರಮಾಣದ ಗೊಂದಲ ಅಥವಾ ಆಂತರಿಕ ಒತ್ತಡ ಇದ್ದರೂ ಮಧ್ಯಾಹ್ನದಿಂದ ನಂತರ ಸಕಾರಾತ್ಮಕ ಬೆಳವಣಿಗೆ ಕಾಣಬಹುದು. ದಿನದ ಕೊನೆಯ ಭಾಗದಲ್ಲಿ ನೀವು ನಿರೀಕ್ಷಿಸುತ್ತಿದ್ದ ಸುದ್ದಿ ಅಥವಾ ಫಲಿತಾಂಶ ತಲುಪಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ಉದ್ಯೋಗದಲ್ಲಿ ಕೆಲವು ಹೊಸ ಜವಾಬ್ದಾರಿ ಅಥವಾ ಅಧಿಕೃತ ಕಾರ್ಯಗಳ ನಿರ್ವಹಣೆಗೆ ಅವಕಾಶ. ಉನ್ನತ ಸ್ಥಾನದ ಅಧಿಕಾರಿ ಅಥವಾ ಹಿರಿಯರೊಂದಿಗೆ ಸಂಪರ್ಕ ಬಲಪಡಿಸಿಕೊಳ್ಳಬಹುದು. ಮಕರ ರಾಶಿಯವರು ತಾವು ನಿರ್ವಹಿಸುತ್ತಿರುವ ಪ್ರಸ್ತುತ ಕೆಲಸಗಳಲ್ಲಿ ದಕ್ಷತೆ ತೋರಿಸಲಿದ್ದಾರೆ. ವ್ಯಾಪಾರಿಗಳಿಗೆ ಹೊಸ ಒಪ್ಪಂದಗಳು ಅಥವಾ ನಿರ್ವಹಣಾ ಬದಲಾವಣೆಗಳಿಂದ ಲಾಭದ ದಿನ. ನೀವೇ ಸ್ವಂತ ಉದ್ಯೋಗ ಆರಂಭಿಸಲು ಯೋಚಿಸುತ್ತಿದ್ದರೆ ದಿನದ 2ನೇ ಭಾಗವು ಶುಭ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಇಂದು ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುದೀರ್ಘ ಯೋಚನೆ ಅಗತ್ಯ. ಖರ್ಚಿನಲ್ಲಿ ಏರುಪೇರು ಉಂಟಾಗಬಹುದು. ವಿಶೇಷವಾಗಿ ಕುಟುಂಬದ ಅಗತ್ಯಗಳಿಗೆ ಹೂಡಿಕೆ ಮಾಡುವ ಮುನ್ನ ಚೆನ್ನಾಗಿ ಪರಿಶೀಲಿಸಿ ಮುಂದಾಗುವುದು ಉತ್ತಮ. ಕೆಲವು ಜನರಿಗೆ ಆಕಸ್ಮಿಕ ಹಣ ಲಭಿಸುವ ಸಂಭವ. ಯಾವುದೇ ಹೊಸ ಸಾಲ ಅಥವಾ ಸಾಲದ ಒಪ್ಪಂದದಿಂದ ದೂರವಿರುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ಹಿತದೃಷ್ಟಿಯಿಂದ ಇಂದಿನ ದಿನ ಸಾಧಾರಣವಾಗಿದ್ದು ಪಿತ್ತದ ಸಮಸ್ಯೆ ಅಥವಾ ಮಾನಸಿಕ ಒತ್ತಡ ಕಡಿಮೆ ಮಟ್ಟದಲ್ಲಿ ಕಂಡುಬರುವ ಸಾಧ್ಯತೆ. ಪೂರ್ತಿಯಾಗಿ ವಿಶ್ರಾಂತಿ ಮತ್ತು ಸಮತೋಲನದ ಆಹಾರ ಸೇವನೆಯಿಂದ ಆರೋಗ್ಯ ಸುಧಾರಿಸಬಹುದು. ತೀವ್ರ ಕೆಲಸಗಳಿಂದ ದೇಹದಲ್ಲಿ ದಣಿವು ಅಥವಾ ತಲೆನೋವು ಉಂಟಾಗಬಹುದು. ಯೋಗ ಅಥವಾ ತೀರ್ಥಕ್ಷೇತ್ರ ಪ್ರವಾಸದಿಂದ ಶಾಂತಿ ಮತ್ತು ಚೈತನ್ಯ ಪಡೆಯಬಹುದು. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸ್ವಲ್ಪ ಬಿಕ್ಕಟ್ಟಿನ ಪರಿಸ್ಥಿತಿ ಉದ್ಭವಿಸಬಹುದು. ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಜಗಳ ಅಥವಾ ಅಸಮಾಧಾನ ಎದುರಾಗಬಹುದು. ಬುದ್ಧಿವಂತಿಕೆಯಿಂದ ಹಾಗೂ ಶಾಂತಿಯುತ ನಡೆ ಮೂಲಕ ಸಮಸ್ಯೆ ನಿವಾರಣೆ ಸಾಧ್ಯ. ಸಂಗಾತಿಯೊಂದಿಗೆ ಸಂವಾದದಲ್ಲಿ ಶ್ರದ್ಧೆ ಮತ್ತು ಸಮಂಜಸತೆ ಅಗತ್ಯ. ಹಿರಿಯರ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸುವುದು ಉತ್ತಮ. ಮಕ್ಕಳೊಂದಿಗೆ ಸಂತಸದ ಕ್ಷಣಗಳ ಯೋಗ.
ವೀಕ್ಷಕರೇ, ನೀವು ಇಂದು ಶ್ರೀ ಶನಿದೇವನ ಪೂಜೆ ಅಥವಾ ಶನಿವಾರದ ಉಪವಾಸ ಮಾಡುವ ಪ್ರತಿಜ್ಞೆ ಸ್ವೀಕರಿಸುವುದು ಉತ್ತಮ. ಶಿವನ ದರ್ಶನ ಅಥವಾ ನಿತ್ಯ ರುದ್ರಾಭಿಷೇಕ ಮಾಡಿದರೆ ನಿಮ್ಮ ಕಷ್ಟಗಳು ನಿವಾರಣೆಯಾಗಬಹುದು. ಸಾಯಂಕಾಲದಲ್ಲಿ ಶನಿ ಮಹಾತ್ಮ್ಯ ಪಠಣ ಅಥವಾ ಹನುಮಾನ ಪೂಜೆಯು ಶ್ರೇಯಸ್ಕರ. ಅದೃಷ್ಟದ ಸಂಖ್ಯೆ 8. ಅದೃಷ್ಟದ ಬಣ್ಣ ನೀಲಿ. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 1 ರವರೆಗೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದ್ರೆ, ಇಂದು ಕುಂಭರಾಶಿಯವರು ಆತ್ಮವಿಶ್ವಾಸ ಮತ್ತು ಧೈರ್ಯದೊಂದಿಗೆ ದಿನವನ್ನು ಆರಂಭಿಸುತ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಹೊಸ ಯೋಚನೆಗಳು ಮೂಡುತ್ತವೆ ಮತ್ತು ಹೊಸ ಯೋಜನೆಗಳನ್ನು ರೂಪಿಸಲು ಇದು ಉತ್ತಮ ದಿನವಾಗಲಿದೆ. ನಿಮ್ಮ ಧೈರ್ಯ ಮತ್ತು ಚಾತುರ್ಯದಿಂದ ಕೆಲವು ಸಂಕೀರ್ಣ ಪರಿಸ್ಥಿತಿಗಳಿಂದ ಹೊರಬರಲು ಸಾಧ್ಯವಾಗುತ್ತದೆ. ಹಳೆಯ ಪರಿಚಯಗಳಿಂದ ಕೂಡ ಹೊಸ ಅವಕಾಶಗಳು ಬರುವುದು ಅಥವಾ ಕಳೆದ ಕೆಲವು ದಿನಗಳಿಂದ ನೀವಿರುವ ನಿರೀಕ್ಷೆಗೆ ಇಂದು ಸ್ಪಷ್ಟ ಉತ್ತರ ಸಿಗಬಹುದು. ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿಕೊಳ್ಳುವ ಯೋಗವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ಉದ್ಯೋಗ ಕ್ಷೇತ್ರದಲ್ಲಿ ಮಹತ್ವದ ಬೆಳವಣಿಗೆಗಳಾಗಬಹುದು. ನಿಮಗೆ ಮೇಲಧಿಕಾರಿಗಳಿಂದ ವಿಶೇಷ ಕಾರ್ಯ ಅಥವಾ ಪ್ರೋತ್ಸಾಹ ಸಿಗಲಿದೆ. ಕೆಲವು ಕುಂಭರಾಶಿಯವರಿಗೆ ಇಂದಿನ ದಿನದಲ್ಲಿ ಸ್ವತಂತ್ರವಾಗಿ ನಿರ್ಧಾರ ತೆಗೆದು ಕೆಲಸ ನಿರ್ವಹಿಸಲು ಅವಕಾಶ ಸಿಗಬಹುದು. ಕೆಲಸದ ಸ್ಥಳದಲ್ಲಿ ಹಳೆಯ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಂಡುಬರುವ ಸಾಧ್ಯತೆ ಇದೆ. ಉದ್ಯಮಿಗಳಿಗೂ ಹೊಸ ಪ್ರಾಜೆಕ್ಟ್ ಅಥವಾ ಹೊಸ ವ್ಯವಹಾರಿಕ ಒಪ್ಪಂದ ಕೈಗೊಳ್ಳಲು ಇದು ಶ್ರೇಯಸ್ಕರ ದಿನವಾಗಲಿದೆ. ಜೊತೆಗೆ ಸಹೋದ್ಯೋಗಿಗಳಿಂದ ಸಹಕಾರ ಸಿಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನಲ್ಲಿ ಕೆಲವು ಸ್ಥಿರತೆ ಕಂಡುಬರಬಹುದು. ಹೂಡಿಕೆ ಅಥವಾ ಹಣಕಾಸು ಯೋಜನೆಗಳಲ್ಲಿ ತಾಳ್ಮೆ ಮತ್ತು ಪರಿಶೀಲನೆ ಮುಖ್ಯ. ಅಚಲ ಆಸ್ತಿ ಅಥವಾ ಖರೀದಿಯ ಯೋಗ ಇಂದಿನ ದಿನದಲ್ಲಿ ಹೆಚ್ಚು ಪ್ರಬಲವಾಗಿರುತ್ತದೆ. ಕುಟುಂಬದ ಖರ್ಚುಗಳಲ್ಲಿ ಅನಿವಾರ್ಯವಾಗಿ ಹೆಚ್ಚು ಖರ್ಚು ಸಂಭವಿಸಬಹುದು. ಹಣಕಾಸಿನಲ್ಲಿ ಗಡಿ ಮೀರಿ ತೀರ್ಮಾನ ಮಾಡುವುದನ್ನು ತಡೆಯುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದ ದೃಷ್ಟಿಯಿಂದ ಇಂದಿನ ದಿನ ಸಾಮಾನ್ಯವಾಗಿದ್ದು ದೈಹಿಕ ಹಾಗೂ ಮಾನಸಿಕ ಶಕ್ತಿ ಮಧ್ಯಮವಾಗಿರಬಹುದು. ನಿಮ್ಮ ನಿತ್ಯದ ಕಾರ್ಯಗಳಲ್ಲಿ ಹೆಚ್ಚು ಶಕ್ತಿ ಮತ್ತು ಉತ್ತೇಜನ ಕಾಪಾಡಿಕೊಳ್ಳಲು ಆರೋಗ್ಯಕರ ಆಹಾರ ಮತ್ತು ನಿಯಮಿತ ವಿಶ್ರಾಂತಿ ಅಗತ್ಯ. ಎದೆ ಬಡಿತ ಅಥವಾ ಹೃದಯ ಸಂಬಂಧಿತ ಸಮಸ್ಯೆ ಇರುವವರು ಹೆಚ್ಚಿನ ಜಾಗೃತಿಯಿಂದ ದಿನ ಕಳೆಯುವುದು ಉತ್ತಮ. ಮನಸ್ಸಿಗೆ ಶಾಂತಿ ನೀಡಲು ಪ್ರಕೃತಿಯೊಂದಿಗೆ ಸಮಯ ಕಳೆಯಿರಿ. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇವತ್ತು ಕುಟುಂಬದಲ್ಲಿ ನಿಮಗೆ ಹೆಚ್ಚಿನ ಹೊಣೆಗಾರಿಕೆ ಬರುತ್ತದೆ. ವಿಶೇಷವಾಗಿ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ನೀಡುವ ಅಗತ್ಯ. ಕುಟುಂಬ ಸದಸ್ಯರೊಂದಿಗೆ ಸಂವಾದ, ಸಹಕಾರ ಹಾಗೂ ಸಹಿಷ್ಣುತೆ ಕಾಪಾಡುವುದು ಇಂದು ಮುಖ್ಯ. ಸಂಗಾತಿಯೊಂದಿಗೆ ನೇರವಾದ ಚರ್ಚೆ ಮತ್ತು ಅವರ ಅಭಿಪ್ರಾಯವನ್ನು ಗೌರವಿಸುವುದು ಒಳ್ಳೆಯದು. ಸಂತಾನ ಅಥವಾ ಹಿರಿಯರ ಮೂಲಕ ಸಂತಸದ ಸುದ್ದಿಯು ಕೇಳುವ ಸಂಭವವಿದೆ. ವೀಕ್ಷಕರೇ, ನೀವು ಇಂದು ಶನಿವಾರದ ಕಾರಣ ಶನಿದೇವನ ಪೂಜೆಯ ಮೂಲಕ ಪಾಪ ಪರಿಹಾರವಾಗುವ ಶಕ್ತಿ ಇದೆ. ಶ್ರೀ ಶನಿಯ ಸ್ತೋತ್ರ ಪಠಣ ಅಥವಾ ತೈಲಾಭಿಷೇಕ ಮಾಡಿದರೆ ಶ್ರೇಷ್ಠ ಫಲ ದೊರೆಯುತ್ತದೆ. ಜೊತೆಗೆ ಭಗವಾನ್ ನಾರಾಯಣ ಅಥವಾ ವಿಷ್ಣು ಸಹಸ್ರನಾಮ ಪಠಣದಿಂದ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಲಿದೆ. ಅದೃಷ್ಟದ ಸಂಖ್ಯೆ 4. ಅದೃಷ್ಟದ ಬಣ್ಣ ಕಪ್ಪು. ಶುಭ ಸಮಯ ಮಧ್ಯಾಹ್ನ 12:30ರಿಂದ ಸಂಜೆ 5 ರವರೆಗೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದ್ರೆ, ಇಂದು ಮೀನರಾಶಿಯವರಿಗೆ ಅರ್ಥಪೂರ್ಣ ಬೆಳವಣಿಗೆಯ ದಿನವಾಗಿದೆ. ಬೆಳಿಗ್ಗೆಯೇ ಕೆಲವು ಸಕಾರಾತ್ಮಕ ವಿಚಾರಗಳು ನಿಮ್ಮ ಜೀವನದಲ್ಲಿ ಬೆಳಕಿಗೆ ಬರುವ ಸಾಧ್ಯತೆ ಇದೆ. ಅನೇಕರು ಮನಸ್ಸಿನಲ್ಲಿ ಉದಾತ್ತತೆಯನ್ನು ಹೊತ್ತುಕೊಂಡು ಧರ್ಮ, ಸೇವೆ ಅಥವಾ ಸಾಂಸ್ಕೃತಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬಹುದು. ನಿಮ್ಮ ಯೋಚನೆಗಳಲ್ಲಿ ಸ್ವಲ್ಪ ಗಂಭೀರತೆ ಮತ್ತು ಭಾವುಕತೆ ಹೆಚ್ಚಾಗಿ ಕಾಣಿಸಬಹುದು. ನಿಮ್ಮ ಸೃಜನಾತ್ಮಕತೆ ಮತ್ತು ಕಲಾತ್ಮಕ ಚಟುವಟಿಕೆಗಳಿಗೆ ಉತ್ತಮ ದಿನ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ಉದ್ಯೋಗದಲ್ಲಿ ನಿಮ್ಮ ಶ್ರಮ ಮತ್ತು ಪರಿಶ್ರಮಕ್ಕೆ ಗುರುತಿಸುವ ದಿನ. ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧ ಸಾದರವಾಗುವುದು. ಇತರರ ಬಗ್ಗೆಯೂ ಸಹಾನುಭೂತಿಯಿಂದ ಕಾಣುವ ಇವತ್ತು ಅಪ್ರೋಚ್ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಸಹಕಾರ ತರುವ ಸಾಧ್ಯತೆ. ಬೌದ್ಧಿಕ ಮತ್ತು ಸೃಜನಾತ್ಮಕ ಕ್ಷೇತ್ರದಲ್ಲಿ ತೊಡಗಿರುವವರಿಗೆ ಇಂದು ಉತ್ತಮ ಪ್ರಗತಿ ಕಾಣಬಹುದು. ಉದ್ಯಮದ ವಿಚಾರದಲ್ಲಿ ಹೊಸ ಐಡಿಯಾ ಅಥವಾ ಮಾರ್ಗದರ್ಶನ ಸಿಕ್ಕು ಲಾಭದ ನವೀನ ದಾರಿಗಳನ್ನು ತೆರೆದಿಡಲಿದೆ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವ ಅಗತ್ಯ. ಆಕಸ್ಮಿಕ ಖರ್ಚುಗಳು ಹೆಚ್ಚಾಗುವ ಸಂಭವವಿದೆ, ವಿಶೇಷವಾಗಿ ಕುಟುಂಬ ಅಥವಾ ಆರೋಗ್ಯ ಸಂಬಂಧಿತ ಕಾರಣಗಳಿಂದ. ಹೂಡಿಕೆ ಅಥವಾ ಸಾಲದ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಉತ್ತಮ. ಹಳೆಯ ಬಾಕಿ ಹಣ ಅಥವಾ ಲಾಭದ ವಾಪಸಿನ ನಿರೀಕ್ಷೆ ಈ ದಿನದಲ್ಲಿ ಸಾಧ್ಯತೆ ಕಡಿಮೆ ಇದೆ.
ಪಿಂಚಣಿ ಅಥವಾ ವಿಮಾ ಯೋಜನೆಗಳ ಬಗ್ಗೆ ಯೋಚನೆ ಮಾಡುವ ಸಮಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದಲ್ಲಿ ಉತ್ತಮ ಜಾಗೃತಿ ಅಗತ್ಯವಿದೆ. ಆಲಸ್ಯದಿಂದ ದೂರವಿದ್ದು ನಿತ್ಯ ವ್ಯಾಯಾಮದ ಬಗ್ಗೆ ಗಮನ ಹರಿಸುವುದು ಉತ್ತಮ. ಕಳಪೆ ಆಹಾರದಿಂದ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು. ನೀರಿನ ಸೇವನೆ ಹೆಚ್ಚಿಸಿ. ಚಹಾ ಅಥವಾ ಕಾಫಿ ಸೇವನೆ ಕಡಿಮೆ ಮಾಡಿ. ನಿದ್ರಾಭಂಗ ಅಥವಾ ಮನಸ್ಸಿನ ಉದ್ವಿಗ್ನತೆಗಳಿಂದ ಮಾನಸಿಕ ಒತ್ತಡ ಉಂಟಾಗಬಹುದು. ಧ್ಯಾನ ಅಥವಾ ಪ್ರಾಣಾಯಾಮದ ಮೂಲಕ ಶಾಂತಿ ಪಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ನಿಮಗೆ ಆಪ್ತರು ಮತ್ತು ಬಂಧುಗಳ ಸಹಕಾರ ದೊರೆಯುವುದು. ಹಿರಿಯರ ಸಲಹೆ ಮತ್ತು ಆಶೀರ್ವಾದದಿಂದ ನಿಮ್ಮ ಕೆಲಸಗಳು ಮುನ್ನಡೆಸಲು ಅನುಕೂಲವಾಗಲಿದೆ. ಸಂಗಾತಿಯೊಂದಿಗೆ ಸೌಹಾರ್ದತೆಯು ಉತ್ತಮವಾಗಿ ಇರಬಹುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಬಗ್ಗೆ ಚರ್ಚೆಗಳು ನಡೆಯುವ ಸಾಧ್ಯತೆ. ಸ್ನೇಹಿತರು ಮತ್ತು ಆಪ್ತರೊಂದಿಗೆ ವಿಶಿಷ್ಟ ಮಿಲನ ಅಥವಾ ಭೇಟಿಯ ಸಂದರ್ಭ ಉಂಟಾಗಬಹುದು. ವೀಕ್ಷಕರೇ, ನೀವು ಇಂದು ಶ್ರೀ ಮಹಾವಿಷ್ಣುವಿನ ಪೂಜೆ ಅಥವಾ ಹರಿಕಥಾ ಶ್ರವಣ ಶ್ರೇಷ್ಠ. ಸಾಯಂಕಾಲ ದೇವಸ್ಥಾನಕ್ಕೆ ತೆರಳಿ ವಿಷ್ಣು ಸಹಸ್ರನಾಮ ಪಠಣ ಮಾಡಿದರೆ ಒಳಿತಾಗುತ್ತದೆ. ಭಗವಾನ್ ಶ್ರೀಕೃಷ್ಣ ಅಥವಾ ದತ್ತಾತ್ರೇಯನ ಧ್ಯಾನವು ಹೆಚ್ಚಿನ ಧೈರ್ಯ ಮತ್ತು ಆತ್ಮಶಕ್ತಿ ನೀಡಲಿದೆ. ಅದೃಷ್ಟದ ಸಂಖ್ಯೆ 9. ಅದೃಷ್ಟದ ಬಣ್ಣ ಬಿಳಿ. ಶುಭ ಸಮಯ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 1:15 ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಅವರ ದಿನ ಭವಿಷ್ಯ ಎಂಬುದು ಇದೆ. ಧನ್ಯವಾದಗಳು ವೀಕ್ಷಕರೇ, ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ತುಂಬಾ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ನಾನು ನಿಮಗೆ ಪರಿಹಾರನ ತಿಳಿಸಿಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.